ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ನಗರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇವತ್ತು ಮತ್ತು ನಾಳೆ ಭರ್ಜರಿಯಾಗಿ ಪ್ರಾರಂಭ ಆಗ್ತಾ ಇದೆ. ನಂತರ 1.5 ಲಕ್ಷ ಜನ ಕೂಡುವಂಥ ನಿರೀಕ್ಷೆಯನ್ನು ಕೂಡ ಕಾಂಗ್ರೆಸ್ ಮುಖಂಡರು ಇಟ್ಟುಕೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಕಾಂಗ್ರೆಸ್ ಮುಖಂಡರು ಇಲ್ಲಿ ದೌಡಾಯಿಸಿ ಇಲ್ಲಿ ವಸತಿ ಸೌಕರ್ಯವನ್ನು ಕೂಡ ಮಾಡಿದ್ದಾರೆ. 5,000ಕ್ಕೂ ಹೆಚ್ಚು ಜನರಿಗೆ ವಸತಿ ಸೌಕರ್ಯನ ಕೂಡ ಮಾಡಿದ್ದಾರೆ. ನಂತರ 215 VIP ಕೂಡ ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ. ಹೀಗೆ ವಿವಿಧ ರಾಜ್ಯದ 4 ಮಂದಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಂತರ ಬೆಳಗಾವಿ ಗಾಂಧಿ ಭವನದಲ್ಲಿ ಅಂದರೆ ಇವತ್ತು ರಾಷ್ಟ್ರೀಯ AICC ಕಾರ್ಯಕಾರಿಣಿ ಸಭೆ ಕೂಡ ನಡೀತಾ ಇದೆ. ಇವತ್ತು ಸುವರ್ಣಸೌಧ ಎದುರುಗಡೆ ಗಾಂಧಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ನಂತರ ಬೆಳಗಾವಿ ಗಲ್ಲಿಯಲ್ಲಿ ಕೂಡ ಗಾಂಧೀಜಿಯವರು ನಡೆಸಿದಂಥ ಏನು ಸಮ್ಮೇಳನ ಇತ್ತು ಅದರ ಭಾವಚಿತ್ರಗಳನ್ನು ಕೂಡ ಅಳವಡಿಸಲಾಗಿದೆ. ಒಟ್ಟಾರೆ ಮೈಸೂರ ದಸರಾದಂತೆ ಬೆಳಗಾವಿ ನಗರ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಲೈಟಿಂಗ್ದಿಂದ ಜನರ ಮನವನ್ನು ಆಕರ್ಷಣೆ ಮಾಡ್ತಾ ಇದೆ. ನಂತರ ಟಿಳಕವಾಡಿರ್ತಕ್ಕಂಥ ವೀರಸೌಧದಲ್ಲಿ ಅಂದರೆ 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷಸ್ಥಾನವನ್ನು ವಹಿಸಿದರು ಗಾಂಧೀಜಿಯವರು. ಅಲ್ಲಿಯೂ ಕೂಡ ಭಾವಚಿತ್ರಗಳನ್ನು ಏರ್ಪಡಿಸಲಿ. ಅಲ್ಲಿಯೂ ಕೂಡ 2 ದಿನ ಕಾರ್ಯಕ್ರಮ. ನಂತರ 27ನೇ ತಾರೀಕಿಗೆ CP ಗ್ರೌಂಡ್ದಲ್ಲಿ ಅಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು ಕೂಡ ಏರ್ಪಡಿಸಲಾಗಿದೆ. ಅಲ್ಲಿ 2 ಲಕ್ಷ ಜನರಿಗೆ ಕೂಡ ಸೇರುವಂಥ ಸಾಧ್ಯತೆ ಹೆಚ್ಚಿದೆ. ನಂತರ ಎಲ್ಲರಿಗೂ ಕೂಡ ಊಟದ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಹಣ ಜನರ ತೆರಿಗೆ ಹಣ ಇಷ್ಟೊಂದು ದುಂದುವೆಚ್ಚ ಖರ್ಚು ಮಾಡಬಾರದಂತ BJP ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. 8 ಕೋಟಿ ಕೇವಲ ದೀಪಾಲಂಕಾರಿಗೆ ಖರ್ಚು ಮಾಡಲಾಗಿದೆ. ನಂತರ ಒಟ್ಟು ಕೇವಲ 20 ಕೋಟಿ ಹಣ ಜನರ ಟ್ಯಾಕ್ಸ್ ಹಣ ಇದು ಖರ್ಚಾಗ್ತಾ ಇದೆ. ಇದನ್ನು ಪಕ್ಷದವರು ಭರಿಸಬೇಕಂತೇಳಿ ವಿರೋಧ ಪಕ್ಷಗಳು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಂತರ ವಿರೋಧ ಪಕ್ಷಗಳು ಕೂಡ ಹೋರಾಟವನ್ನು ಮಾಡುವಂಥ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ. ಆದರೆ ಇದು ಕೂಡ ಪರ್ಮಿಷನ್ ಸಿಕ್ಕಿಲ್ಲ. ಒಟ್ಟಾರೆ ಈ ಅಧಿವೇಶನ ಅಭೂತವಾದಂಥ ಅಧಿವೇಶನ. ನಂತರ ಎಲ್ಲ ತಾಲೂಕಿನಿಂದ ಬರ್ತಕ್ಕಂಥ ಜನರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟಾರೆ ಈ ಅಧಿವೇಶನ ಅಭೂತವಾದಂಥ ಅಧಿವೇಶನ ಅಂತ ಹೇಳ್ಬೋದು. ನಂತರ ಬೆಳಗಾವಿಯ ಎಲ್ಲ ಸರ್ಕಲ್ಗಳಲ್ಲಿ ವಿವಿಧ ಏನು ಗಣ್ಯರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅವರ ಭಾವಚಿತ್ರಗಳನ್ನು ಲೈಟಿಂಗ್ದಲ್ಲಿ ಮಾಡಿದ್ದಾರೆ. ನಂತರ HK ಪಾಟೀಲ್ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ಹೋಗಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ, ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ 10 ಉಸ್ತುವಾರಿ ಸಚಿವರಿಗೆ ಈ ಜವಾಬ್ದಾರಿನ ನೀಡಲಾಗಿದೆ. ನಂತರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂತ್ರಿಮಂಡಲದ ಅನೇಕ ಮಂತ್ರಿಗಳು ಕೂಡ ಈ 2 ದಿನ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆ ಇದೊಂದು ದಸರಾ ಉತ್ಸವವಾಗಿ ಏರ್ಪಡುವಂಥ ಸಾಧ್ಯತೆ ಹೆಚ್ಚಿದೆ. ನಂತರ ಯಾರು ದಸರಾ ಉತ್ಸವ ನೋಡಿಲ್ಲ ಅವರು ಬೆಳಗಾವಿಗೆ ಬಂದು ಇವತ್ತು ಮತ್ತು ನಾಳೆ ಈ ಉತ್ಸವದ ಸಭೆಯನ್ನು ಸವಿಬಹುದು. ಕಾಂಗ್ರೆಸ್ ನಾಯಕರು ಇದನ್ನು ಹೇಳ್ತಾ ಇದ್ದಾರೆ, ಹೆಚ್ಚೆಚ್ಚು ಜನ ಇದರಲ್ಲಿ ಭಾಗವಹಿಸಬೇಕು. ಇದಕ್ಕಾಗಿ 10,000 ಪೊಲೀಸರ ಬಂದೋಬಸ್ತಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಂತರ ಪೇರನವಾಡಿಯಲ್ಲಿರ್ತಕ್ಕಂಥ ಗಾಂಧಿ ಭವನ ಅಲ್ಲಿಯೂ ಕೂಡ ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಒಟ್ಟಾರೆ ಇಡೀ ವರ್ಷ ನಾವು ಈ ಗಾಂಧಿ ರಾಷ್ಟ್ರೀಯ ಅಧಿವೇಶನ ನಿಮಿತ್ತ ಗಾಂಧೀಜಿಯವರ ಒಂದು ಸ್ಮರಣೆಯನ್ನು ನಾವು ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಒಟ್ಟಾರೆ ಈ 2 ದಿನ ಬೆಳಗಾವಿಯಲ್ಲಿ ಹಬ್ಬದ ವಾತಾವರಣ ಉಂಟಾಗೋದ್ರಲ್ಲಿ ಯಾವುದೇ ಸಂಶಯ ಬೇಡ. ನಂತರ ಭದ್ರತೆ ದೃಷ್ಟಿಯಿಂದ ಎಲ್ಲವೂ ಸುಗಮವಾಗಿ ಸಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಉಸ್ತುವಾರಿಯನ್ನು DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಹೊತ್ತುಕೊಂಡಿದ್ದಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲ ಶುಭವಾಗಲಿ. ನಮಸ್ಕಾರ.